ಅವನನ್ನು ಸ್ವಲ್ಪವೂ ಗಮನಿಸದೆ ಭೂಮಿ ತನ್ನ ಕೂದಲನ್ನ ಮೇಲಕ್ಕೆತ್ತಿ ಕಟ್ಟಿ ಕಿಟಕಿ ಮುಚ್ಚಿ ಹಾಸಿಗೆಯ ಒಂದು ಮೂಲೆಯಲ್ಲಿ ಬಂದು ಮಲಗಿದಳು. 2 ಸೆಕೆಂಡುಗಳಲ್ಲಿ ಅವಳ ಕತ್ತಿನ ಹಿಂಭಾಗದಲ್ಲಿ ಅವನ ಬಿಸಿ ಉಸಿರು ತಾಗಲಾರಂಭಿಸಿತು. ಭೂಮಿ ತನ್ನ ಭುಜದಿಂದ ಅವನನ್ನ ತಳ್ಳಿ ದೂರ ಸರಿಸಲು ಯತ್ನಿಸಿದರು. ಅಗ್ನಿ ಅವಳನ್ನು ಬಳಸಿಕೊಂಡು ತನ್ನ ತಗ್ಗಿಗೆ ತೆಗೆದುಕೊಂಡ. ಸುಮ್ಮನೆ ಮಲಗಲಿಲ್ಲವೆಂದರೆ ಎತ್ತಿ ಹೊರಗಡೆ ಬಿಸಾಕ್ತೇನೆ, ಇವಳದ್ದೊಂದು ದೊಡ್ಡ ಜಂಬ. ಅಗ್ನಿ ಹಾಗೆ ಹೇಳುತ್ತಲೇ ಅವಳ ಭುಜದ ಮೇಲೆ ಸಣ್ಣದಾಗಿ ಕಚ್ಚಿದ. ಅಗ್ನಿ, ದೂರ ಸರಿರಿ, ನನಗೆ ನಿದ್ದೆ ಬರ್ತಿದೆ. ನಿದ್ದೆಯನ್ನು ನಾನು ಸರಿಯಾಗಿ ಮಾಡಿಸ್ತೀನಿ, ತಾಳು. ಅವನು ಹಾಗೆ ಹೇಳುತ್ತಲೇ ಅವಳೊಂದಿಗೆ ಒಮ್ಮೆ ಹೊರಳಿ ಅವಳ ಮೇಲೆ ಆವರಿಸಿದ. ಅಗ್ನಿ ತನ್ನ ತುಟಿಗಳನ್ನೇ ಆಸೆಯಿಂದ ನೋಡುತ್ತಿರುವುದನ್ನು ಗಮನಿಸಿ ಭೂಮಿ ಮೆಲ್ಲನೆ ಅವನ ಭುಜಕ್ಕೆ ಚಿವುಟಿದಳು. ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನು ಮುಟ್ಟಬಾರ್ದು, ನನಗದು ಇಷ್ಟವಿಲ್ಲ. ಸಾರಿ. ಭೂಮಿ ಹಾಗೆ ಹೇಳಿದ್ದೆ ತಡ. ಅಗ್ನಿ ಅವಳಿಂದ ದೂರ ಸರಿದು ಮುಖ ತಿರುಗಿಸಿಕೊಂಡು ಮಲಗಿದ. ಅವನು ಹಾಗೆ ಮಾಡಿದ್ದನ್ನು ನೋಡಿ ಅವಳಿಗೆ ಮುಜುಗರವಾಯಿತು. ಅಗ್ನಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ಕೋಪ ಮಾಡ್ಕೊಳ್ಬೇಡಿ. ಅವಳು ಹೇಳುತ್ತಿರುವುದು ಕೇಳಿಸ್ತಾ ಇದ್ರು. ಅಗ್ನಿ ತಲೆ ಎತ್ತಿ ಕೂಡ ನೋಡಲಿಲ್ಲ. ರೀ, ನಾನು ಸುಮ್ಮನೆ ಹೇಳಿದೆ ಕಣ್ರಿ. ಕೋಪನಾ? ಅಗ್ನಿ ಸ್ವಲ್ಪನೂ ಅಲುಗಾಡದೆ ಮಲಗಿರುವುದನ್ನು ಕಂಡು ಅವಳಿಗೆ ನಗು ಬಂತು. ಓಹ್, ಹೀಗೆ ಜಂಬ ಮಾಡಿಕೊಂಡು ಮಲಗುವುದಿದ್ರೆ ಹಾಗೆ ಮಲಗಿಕೊಳ್ಳಿ. ಸದ್ಯಕ್ಕೆ ನಾನು ಆ ಡಾಕ್ಟರ್ ವಿಘ್ನೇಶ್ ಕಳಿಸಿದ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ಭೂಮಿ ಹಾಗೆ ಹೇಳಿ ಮೊಬೈಲ್ ತೆಗೆದುಕೊಂಡು ಆ ಕಡೆ ತಿರುಗಿ ಮಲಗಿದಳು. ಸ್ವಲ್ಪ ಹೊತ್ತಿನಲ್ಲೇ ಅವಳ ಮೊಬೈಲ್ನಿಂದ ಮೆಸೇಜ್ ಬರುತ್ತಿರುವುದು ಬೀಪ್ ಸದ್ದು ನಿರಂತರವಾಗಿ ಕೇಳಲಾರಂಭಿಸಿತು. ಅದನ್ನು ಕೇಳಿ ಅಗ್ನಿಗೆ ತನ್ನ ಮೇಲಿನ ಹಿಡಿತ ತಪ್ಪತೊಡಗಿತು. ಮಧ್ಯೆ ಮಧ್ಯೆ ಭೂಮಿ ನಗುವನ್ನು ಅದುಮಿಟ್ಟುಕೊಳ್ಳುತ್ತಿದ್ದರೂ ಸದ್ದು ಕೇಳ್ತಾನೆ ಇತ್ತು. ಅದೆಲ್ಲವೂ ಸೇರಿ ತಾಳ್ಮೆ ಕಳೆದುಕೊಂಡ ಅಗ್ನಿ ದಿಢೀರನೆ ತಿರುಗಿ ಅವಳ ಕೈಲಿದ್ದ ಮೊಬೈಲನ್ನು ಕಸಿದುಕೊಂಡ. ಏನ್ರಿ ಇದು? ಏನಿದು ಹುಚ್ಚಾಟ? ಅಗ್ನಿ ಮೊಬೈಲ್ ಕಸಿದುಕೊಂಡು ಎದ್ದು ಕುಳಿತು ನೋಡುತ್ತಿರುವುದನ್ನು ಕಂಡು ಭೂಮಿ ನಗಲಾರಂಭಿಸಿದಳು. ಅವಳು ಮೊಬೈಲ್ನಲ್ಲಿ ರಿಂಗ್ ಟೋನ್ ಸೆಟ್ ಮಾಡುವ ಆಯ್ಕೆಯನ್ನು ತೆಗೆದು ಪದೇ ಪದೇ ರಿಂಗ್ ಟೋನ್ ಪ್ಲೇ ಮಾಡುತ್ತಿದ್ದರಿಂದಲೇ ಆ ಸದ್ದು ಕೇಳಿ ಬರ್ತಾ ಇತ್ತು. ಅಗ್ನಿ ಸಿಟ್ಟಿನಿಂದ ತಿರುಗಿ ನೋಡಿದಾಗ ನನಗೇನು ಗೊತ್ತಿಲ್ಲ ಎನ್ನುವ ಮುಗ್ಧ ಭಾವನೆಯಿಂದ ಅವಳು ಮಲಗಿದ್ದಳು. ಯಾವುದಾದ್ರೂ ಅಕ್ರಮ ಸಂಬಂಧದ ಮೆಸೇಜ್ ಸಿಗ್ತಾ ಏನ್ರಿ? ಭೂಮಿಯ ಆ ಪ್ರಶ್ನೆಯನ್ನು ಕೇಳಿ ಅವನ ಮುಖ ಊದಿಕೊಂಡಿತ್ತು. ಇಂಥದ್ದೊಂದು ಹೊಟ್ಟೆ ಕಿಚ್ಚಿನ ಗಂಡ. ಅವಳು ಎದ್ದು ಕುಳಿತು ಅವನ ಕುತ್ತಿಗೆಗೆ ಕೈ ಹಾಕಿ ತಬ್ಬಿಕೊಂಡ್ಳು. ಈ ಮನುಷ್ಯನನ್ನೇನೋ ಮಾಡೋದು. ನನ್ನ ಶಿವನೇ, ಈ ಅಗ್ನಿಯ ಹೊಟ್ಟೆ ಕಿಚ್ಚನ್ನು ಸಹಿಸಿಕೊಂಡು ನಾನು ಇವನ ಜೊತೆ ಹೇಗೆ ಸಂಸಾರ ಮಾಡ್ತೀನೋ ಏನೋ. ಅವಳ ಮಾತಿಗೆ ಅವನಿಗೆ ಕೊಂಚ ಮುಜುಗರವಾದರೂ ಅವನು ತುಟಿ ಬಿಚ್ಚಲಿಲ್ಲ. ಇನ್ನೂ ಮಾತನಾಡುವುದಿಲ್ವಾ? ಅವಳ ತುಟಿಗಳು ಅವನ ಕಿವಿ ಅಂಚಿಗೆ ತಾಗಿದಾಗ ಅವನ ಎದೆಯಾಳದಲ್ಲಿ ಒಂದು ರೋಮಾಂಚನ ಮೂಡಿತು. ಭೂಮಿ ಅವನ ಕೆನ್ನೆಯ ಮೇಲೆ ಮೆಲ್ಲನೆ ಚುಂಬಿಸಿದಳು. ಐ ಲವ್ ಯು. ಅಗ್ನಿಗೆ ಒಳಗೆ ನಗು ಬರ್ತಾ ಇದ್ರು, ಹೊರಗೆ ಗಂಭೀರವಾಗಿಯೇ ಕುಳಿತಿದ್ದ. ಇನ್ನೂ ಹೀಗೆ ಹೊಟ್ಟೆ ಕಿಚ್ಚು ಪಡುತ್ತಾ ಮುನಿಸಿಕೊಂಡು ಕೂರೋದಾದರೆ ಹೋಗಿ ಹಾಗೆ ಕೂತ್ಕೊಳ್ಳಿ, ನನಗೆ ನಿದ್ದೆ ಬರ್ತಾ ಇದೆ. ಅವಳು ಅಷ್ಟು ಹೇಳಿ ಮಲಗಿದ ತಕ್ಷಣ ಅಗ್ನಿ ಅವಳನ್ನು ಅಪ್ಪಿಕೊಂಡ. ಕೋಪ ಹೋಯ್ತಾ? ಅಗ್ನಿ ಅವಳ ಕೆನ್ನೆಯ ಮೇಲೆ ಮೆಲ್ಲನೆ ಕಚ್ಚಿದ. ಹೋಗೆ. ಅವನ ಬೆರಳುಗಳು ತನ್ನ ಮೈ ಮೇಲೆ ಹರಿದಾಡುತ್ತಿದ್ದಂತೆ ಭೂಮಿ ಒಂದು ವಿಭಿನ್ನ ಭಾವದೊಂದಿಗೆ ಅವನತ್ತ ತಿರುಗಿ ಮಲಗಿದಳು. ಅವನ ಕಣ್ಣುಗಳು ಅವಳ ಕೆಂಪಾದ ತುಟಿಗಳ ಮೇಲೇನೆ ನೆಟ್ಟಿದ್ದವು. ಅವನು ಬೆರಳುಗಳಿಂದ ಅವಳ ತುಟಿಗಳನ್ನು ನೇವರಿಸುತ್ತಿದ್ದಂತೆ ಅವಳ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು. ಅವನು ತನ್ನ ತುಟಿಗಳನ್ನು ಅವಳ ತುಟಿಗೆ ಒತ್ತುವಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಗತೊಡಗಿತು. ಅಗ್ನಿ ಸಿಟ್ಟಿನಿಂದಲೇ ಅವಳಿಂದ ದೂರ ಸರಿದು ಮೊಬೈಲ್ ತೆಗೆದು ನೋಡಿದ. ಕಾಲ್ ಮಾಡುತ್ತಿರೋದು ಅಭಿರಾಮಿ ಎಂದು ತಿಳಿದೊಡನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮತ್ತೆ ಅವಳತ್ತ ಮುಖ ಮಾಡಿದ. ಅಷ್ಟೊಂದು ಕಾತುರದಿಂದ ಅವನು ತನ್ನ ಮೇಲೆ ಆವರಿಸಿದ್ದು ಇದೇ ಮೊದಲು. ಅವನ ಆ ತವಕದಿಂದ ಅವಳ ದೇಹಕ್ಕೂ ಕೊಂಚ ನೋವಾಗುತ್ತಿತ್ತು. ಅಗ್ನಿ. ಅವಳು ಅವನ ಎದೆಯ ಮೇಲೆ ಕೈಯಿಟ್ಟು ಮೆಲ್ಲನೆ ತಳ್ಳಿದಾಗ ಅಗ್ನಿ ಸಿಟ್ಟಿನಿಂದಲೇ ಮುಖವೆತ್ತಿದ. ಇದು ನಮ್ಮಿಬ್ಬರ ಸಮಯವಲ್ಲವೇ? ಇಲ್ಲಿ ಯಾಕೆ ಬೇಡವಾದ ಯೋಚನೆಗಳು? ಅವಳ ಮೃದುವಾದ ಧ್ವನಿಯನ್ನು ಕೇಳಿ ಅಗ್ನಿ ಅವಳ ಹಣೆಯ ಮೇಲೆ ಚುಂಬಿಸಿದ. ಸಾರಿ. ಯಾಕೆ ಅಭಿರಾಮಿಯನ್ನು ನೆನೆಸ್ಕೊಳ್ತಾ ಇದ್ದೀರಾ? ಹಾಗೇನಿಲ್ಲ. ಅಗ್ನಿ ಬೆಂಕಿ ಅನ್ನೋದು ಎಲ್ಲವನ್ನ ಶುದ್ಧೀಕರಿಸುತ್ತೆ. ಅದರಲ್ಲಿ ಕಲ್ಮಶವಿರಲು ಸಾಧ್ಯನೇ ಇಲ್ಲ. ನನ್ನ ಅಗ್ನಿಯೂ ಹಾಗೇನೆ ಅಲ್ವೇ? ಅದಕ್ಕೆ ಉತ್ತರವಾಗಿ ಅವಳ ತುಟಿಗಳನ್ನು ಕಚ್ಚುವ ಮೂಲಕವೇ ಪ್ರತಿಕ್ರಿಯಿಸಿದ. ಆ ಮಧ್ಯರಾತ್ರಿಯಲ್ಲಿ ಅಗ್ನಿ ಎಂಬ
ಪವಿತ್ರತೆಯು ಅವಳಲ್ಲಿ ಲೀನವಾದಾಗ ಆ ಎದೆಯ ಭದ್ರತೆಯಲ್ಲಿ ಅವಳು ಕಣ್ಣು ಮುಚ್ಚಿಕೊಂಡಳು. ಭಾಸ್ಕರ್ನ ಮದುವೆ ನಿಶ್ಚಯವಾಯಿತೆಂದು ತಿಳಿದಾಗಿನಿಂದ ಶೀಜಾಗೆ ಹುಚ್ಚು ಹಿಡಿದಂತಾಗಿತ್ತು. ಅವಳು ಆ ಸಿಟ್ಟನ್ನೆಲ್ಲ ರಾಜೇಂದ್ರನ ಮೇಲೆ ತೀರಿಸಿಕೊಳ್ತಾ ಇದ್ಲು. ನೀವು ಹೀಗೆ ಸುಮ್ಮನೆ ಕೂತ್ಕೊಳ್ಳಿ, ಅಲ್ಲಿ ನಿಮ್ಮ ಆ ಹಿಂದಿನವಳ ಮಕ್ಕಳ ಜೀವನ ಚೆನ್ನಾಗಿ ರೂಪಿತವಾಗ್ತಾ ಇದೆ, ಇಲ್ಲಿ ನಮ್ಮ ಮಗಳು ಮಾತ್ರ ಹೀಗೆ ಉಳಿದಿದ್ದಾಳೆ. ಮರ್ಯಾದೆಯಿಂದ ನಿಮ್ಮ ತಂಗಿ ಬಳಿ ಮಾತನಾಡಿ ನಿಶ್ಚಿತಾರ್ಥ ಮುಗಿಸೋದಕ್ಕೆ ಹೇಳಿ, ಇಲ್ಲದೇ ಇದ್ದರೆ ನಮಗೆ ಕಷ್ಟ, ನಮಗೆ ನಷ್ಟ. ಶೀಜಾ ಉರಿದು ಬೀಳುತ್ತಾ ಹೇಳಿದ್ದನ್ನು ಲೆಕ್ಕಿಸದೆ ಆತ ಗ್ಲಾಸಿನಲ್ಲಿದ್ದ ಮದ್ಯವನ್ನು ಬಾಯಿಗೆ ಸುರಿದುಕೊಂಡ. ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಗಬೇಕು ಅಂತಿದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ? ಮಗಳ ವಿಚಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಲ್ವೇ? ಶೀಜಾ ಕಿರುಚಾಡಿದಾಗ ರಾಜೇಂದ್ರ ಸಿಟ್ಟಿನಿಂದ ಎದ್ದು ನಿಂತ. ಅದಕ್ಕೆ ತಾನೇ ನಾನು ರಾಜಿತಾ ಬಳಿ ಹೋಗಿ ಮಾತನಾಡಿದ್ದು. ಅವಳ ಗಂಡ ಬಂದ ಮೇಲೆ ಒಂದು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದಾಳಲ್ಲ, ಮತ್ತ್ಯಾಕೆ ನೀನಿಲ್ಲಿ ಹೀಗೆ ಬೊಗಳ್ತಾ ಇದೆಯಾ? ರಾಜೇಂದ್ರ ಆಕ್ರೋಶದಿಂದ ಕೂಗಾಡಿದಾಗ ಶೀಜಾ ಬಾಯಿ ಮುಚ್ಚಿಕೊಂಡು ಸಿಟ್ಟಿನಿಂದಲೇ ಅವನನ್ನು ದಿಟ್ಟಿಸುತ್ತಾ ಅಡುಗೆ ಮನೆಗೆ ಹೋದಳು. ಯಾಕಮ್ಮ, ಶ್ರೀಯ ಜೊತೆ ಅಕ್ಕನ ಮದುವೆ ಮಾಡಬೇಕು ಅಂತಿದೀಯಾ? ಅಕ್ಕನ ಸ್ವಭಾವಕ್ಕೆ ಅವಳು ಶ್ರೀ ಜೊತೆ ನೆಮ್ಮದಿಯಾಗಿರುತ್ತಾಳೆ ಎಂದು ನಿನ್ಗನ್ನಿಸುತ್ತಾ? 10ನೇ ತರಗತಿಯಲ್ಲಿ ಓದುತ್ತಿದ್ದ ಶೀಜಾಳನ್ನು ಕೇಳಿದೊಡನೆ ಅವಳ ಕೆನ್ನೆಗೆ ಬಲವಾದ ಏಟು ಬಿತ್ತು. ಅಮ್ಮ, ಬಾಯಿ ಮುಚ್ಚಿಕೊಂಡು ಸುಮ್ಮನಿರ್ಲಿಲ್ವೆಂದ್ರೆ ನೋಡು, ಇಲ್ಲಿ ನಾವು ಹೇಳಿದ್ದೇ ನಡಿಬೇಕು. ನೀನಾಗಿ ಬೇಡವಾದ ವಿಚಾರಗಳಲ್ಲಿ ತಲೆ ಹಾಕುವ ಅಗತ್ಯವಿಲ್ಲ. ಶೀಜಾ ಅಷ್ಟು ಹೇಳಿ ಅಲ್ಲಿಂದ ಹೋದಾಗ ಶಿವ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಮನೆಯಲ್ಲಿ ಎಲ್ಲರೂ ಇದ್ದರು. ಆ ಮನೆಯಲ್ಲಿ ಒಂಟಿಯಾಗಿರುವ ಪುಟ್ಟ ಮನಸ್ಸಿನ ನೋವು ಯಾರಿಗೂ ಅರ್ಥವಾಗಿರಲಿಲ್ಲ. ಅವಳು ಗೋಡೆಗೊರಗಿ ಮೆಲ್ಲನೆ ಕಣ್ಣು ಮುಚ್ಚಿಕೊಂಡಳು. ಕೇವಲ 2 ದಿನ ಉಳಿದಿದೆಯಲ್ಲ ಎನ್ನುವ ಆತಂಕದಲ್ಲಿ ಭೂಮಿ ಒದ್ದಾಡ್ತಾ ಇದ್ರೆ ಭಾಸ್ಕರ್ ನಗುತ್ತಲೇ ಅವಳನ್ನು ಸಮಾಧಾನ ಪಡಿಸುತ್ತಿದ್ದ. ನನಗೆ ಭಯವಾಗ್ತಿದೆ ಅಣ್ಣ, ನಾವೇನು ಮಾಡೋದು? ನೀನೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡ. ನಾಳೆ ನಾವು ಉಂಗುರ ತೆಗೆದುಕೊಳ್ಳಲು ಹೋಗೋಣ, ಹಾಗೆ ಬಟ್ಟೆಯನ್ನು ಕೂಡ ತೆಗೆದುಕೊಳ್ಳೋಣ. ಅತ್ತೆಗೆ ರಾಜಿತಾಗೆ ಬರಲು ಹೇಳಿದ್ದೇನೆ. ನಮಗೆ ಇನ್ನು ಬೇರೆ ಯಾರು ಸಂಬಂಧಿಕರಿದ್ದಾರೆ ಹೇಳು? ಭಾಸ್ಕರ್ ಅವಳನ್ನು ಸಂತೈಸ್ತಾ ಇದ್ರು. ಭೂಮಿ ಆತಂಕದಿಂದಲೇ ಅವನನ್ನು ನೋಡ್ತಾ ಇದ್ಲು. ಅಗ್ನಿಯ ಬಳಿ ಒಂದು ಮಾತು ಹೇಳಿದ್ರೆ ಅವನು ಯಾವುದಕ್ಕೂ ಕೊರತೆ ಮಾಡೋದಿಲ್ಲ ಎನ್ನುವುದು ಅವಳಿಗೆ ತಿಳಿದಿತ್ತು. ಆದರೆ ಅವಳಲ್ಲಿದ್ದ ಕೀಳರಿಮೆ ಅದಕ್ಕೆ ಅವನ ಅವಕಾಶವನ್ನು ನೀಡ್ತಾ ಇರಲಿಲ್ಲ. ಏನು ಅಣ್ಣ ತಂಗಿ ಇಬ್ಬರು ಸೇರಿ ದೊಡ್ಡ ಚರ್ಚೆ ನಡೆಸ್ತಾ ಇದ್ದೀರಾ? ನಾನು ತಿಳಿದುಕೊಳ್ಬಾರ್ದಾ? ವಿಷಯವೇನಾದರೂ ಇದೆನಾ? ಒಳಗೆ ಬರುತ್ತಲೇ ಅಗ್ನಿ ಕೇಳಿದ ಮಾತುಗಳನ್ನು ಕೇಳಿ ಭೂಮಿ ಏನು ಮಾತನಾಡದೆ ಅಡುಗೆ ಮನೆಗೆ ಹೋದಳು. ಏನಾಯ್ತು ಭಾವ? ನಿನ್ನ ತಂಗಿಯ ಮುಖ ನೋಡಿ ಯಾಕೋ ಊದಿಕೊಂಡಿದೆಯಲ್ಲ? ಏನಿಲ್ಲ, ಅವಳಿಗೆ ನಿಶ್ಚಿತಾರ್ಥದ ಟೆನ್ಷನ್ ಶುರುವಾಗಿದೆ. ಎಲ್ಲಿಗೆ ಹೋಗಿದ್ದೆ ನೀನು? ಭಾಸ್ಕರ್ ವಿಷಯ ಬದಲಾಯಿಸಲು ಆತ ಹೊರಗೆ ಹೋಗಿದ್ದರ ಬಗ್ಗೆ ಮಾತನಾಡಲಾರಂಭಿಸಿದ. ಮಾರನೇ ದಿನ ಭಾಸ್ಕರ್ ಜ್ಯುವೆಲರಿ ಶಾಪ್ಗೆ ಹೋಗುವುದಾಗಿ ಹೇಳಿದಾಗ ಅಗ್ನಿಯು ಅವರ ಜೊತೆ ಹೋಗಲು ಸಿದ್ಧರಾಗಿ ತನ್ನ ಕಾರನ್ನು ತೆಗೆದುಕೊಂಡು ಬಂದ. ಆಮೇಲೆ ನೀವಿಬ್ಬರು ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀರಾ ಎಂದು ತಿಳಿದು ನನಗೆ ಬಹಳ ಸಂತೋಷವಾಯಿತು ಬಿಡಿ. ನಿಶ್ಚಿತಾರ್ಥದ ಬಗ್ಗೆ ನೀವಿಬ್ಬರು ಏನಾದರೂ ನನ್ನ ಬಳಿ ಹೇಳ್ತೀರಾ ಅಂತ ಇಷ್ಟು ದಿನ ಕಾಯ್ತಾ ಇದ್ದೆ. ಆದರೆ ಇಲ್ಲಿ ಅಣ್ಣ ತಂಗಿಯರಿಬ್ಬರ ದೃಷ್ಟಿಯಲ್ಲೂ ನಾನು ಕೋಟ್ಯಾಧಿಪತಿ ಮತ್ತು ನೀವಿಬ್ಬರು ಬಡವರು ಅಲ್ವಾ? ಹಾಗೆ ಯೋಚಿಸಬೇಕು ಬಿಡಿ. ಒಳ್ಳೆಯದಾಯಿತು. ಅಗ್ನಿ ಮುಖಕ್ಕೆ ಹೊಡೆದಂತೆ ನೇರವಾಗಿ ಹೇಳಿದಾಗ ಭೂಮಿ ಮತ್ತು ಭಾಸ್ಕರ್ ಸಂಕಟದಿಂದ ಅವನನ್ನು ನೋಡಿದರು. ಭಾಸ್ಕರ್, ನಾನು ನಿನ್ನನ್ನು ನನ್ನ ಸ್ವಂತ ಅಣ್ಣನಂತೆಯೇ ಕಂಡಿದ್ದೇನೆ. ಆದರೆ ಒಂದು ಮಾತಾದರೂ ನೀನು ನನ್ನ ಬಳಿ ಹೇಳಿದ್ಯಾ? ಬಾವಾ, ಏನೆಲ್ಲ ತೆಗೆದುಕೊಳ್ಬೇಕು? ನನ್ನ ಬಳಿ ಅಷ್ಟು ದುಡ್ಡಿಲ್ಲ, ಅಥವಾ ನನ್ನ ಬಳಿ ಏನೂ ಇಲ್ಲ ಎಂದು. ನಾನು ಕೊನೆಯವರೆಗೂ ಕಾಯ್ತಾ ಇದ್ದೆ ನೀನು ನನ್ನ ಬಳಿ ಏನಾದರೂ ಹೇಳ್ತೀಯಾ ಅಂತ. ಆದರೆ ಎಲ್ಲಿ? ಅಣ್ಣ ತಂಗಿ ಇಬ್ಬರು ಒಂದೇ ಅಲ್ವಾ? ನನ್ನ ಹೆಂಡತಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆನೆ. ಒಂದು ಅಕ್ಷರನೂ ಅವಳು ನನ್ನ ಬಳಿ ಹೇಳೋದಿಲ್ಲ. ನಾನೀಗ ಅರ್ಥ ಮಾಡಿಕೊಂಡೆ. ನಾನು ನಿಮ್ಮನ್ನೆಲ್ಲ ಎಷ್ಟೇ ಪ್ರೀತಿಸಿದ್ರು ನಿಮ್ಮ ಮನಸ್ಸಿನಲ್ಲಿ ನಾನು ಯಾರು ಎನ್ನೋದು. ಅಗ್ನಿ ಅಷ್ಟು ಹೇಳಿ ಮುಖ ತಿರುಗಿಸಿದ. ಬಾವಾ, ನಮಗಾಗಿ ನೀನು ಬಹಳಷ್ಟು ಕಷ್ಟಪಡ್ತಾ ಇದ್ದೀಯಾ ಎಂದು ನನಗೆ ಗೊತ್ತು. ಆಮೇಲೆ ಇದು ಅಷ್ಟೊಂದು ದೊಡ್ಡ ನಿಶ್ಚಿತಾರ್ಥವೇನೂ ಅಲ್ವಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಬಳಿ ಸ್ವಲ್ಪ ಹಣ ಹೊಂದಿಸ್ಕೊಂಡಿದ್ದೇನೆ. ಭಾಸ್ಕರ್ ಅವನನ್ನು ಸಮಾಧಾನಪಡಿಸಲು ಯತ್ನಿಸಿದರು. ಅಗ್ನಿ ತುಟಿ ಬಿಚ್ಚಲಿಲ್ಲ. ಏನಿದು ಬಾವಾ, ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಆಮೇಲೆ ನಿನ್ನ ಬಳಿ ಹಣ ಕೇಳಲು ನನಗೊಂಥರ ಮುಜುಗರ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲವೇ? ಇನ್ನು ಇಲ್ಲೇ ನಿಂತಿದ್ರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕ್ಕೊಳ್ತೇವೆ. ಬರೋದಿದ್ರೆ ಹೀಗೆ ಬಂದು ಕೂತ್ಕೋ. ಅತ್ತೆ ರಾಜಿತಾ ಟೌನ್ನಲ್ಲಿ ಕಾಯ್ತಿರ್ತಾರೆ.
ಅಗ್ನಿ ಅಷ್ಟು ಹೇಳಿ ಅಂಗಳಕ್ಕೆ ಬಂದಾಗ ಅವರಿಬ್ಬರಿಗೂ ಬಹಳ ಬೇಸರವಾಯಿತು. ಅಲ್ಲಿಂದ ಹೊರಟಾಗ ಕಾರ್ನಲ್ಲೇ ಮೌನವೇ ಆವರಿಸಿತ್ತು. ಭೂಮಿ ಅವನ ಕಡೆ ನೋಡಲು ಎಷ್ಟೇ ಪ್ರಯತ್ನಿಸಿದರು ಅವನು ಅವಳತ್ತ ತಿರುಗಿಯೂ ನೋಡಲಿಲ್ಲ. ಟೌನ್ನಿಂದ ರಾಜಿತಾರನ್ನು ಅಗ್ನಿಯೇ ಪಿಕ್ ಮಾಡಿಕೊಂಡ. ಮೊದಲು ಅವರೆಲ್ಲರೂ ಹೋಗಿದ್ದು ಜ್ಯುವೆಲರಿ ಶಾಪ್ಗೆ. ಅಗ್ನಿಯ ಮೌನ ಅವರನ್ನು ಉಸಿರುಗಟ್ಟಿಸ್ತಾ ಇತ್ತು. ಎಂಗೇಜ್ಮೆಂಟ್ ರಿಂಗ್ ಆಯ್ಕೆ ಮಾಡಿ ಭಾಸ್ಕರ್ ಬಿಲ್ ಕಟ್ಟಲು ಹೋಗುವಷ್ಟರಲ್ಲಿ ಅಗ್ನಿಯೇ ಬಿಲ್ ಕಟ್ಟಿದ್ದ. ಅವನ ಮುಖಭಾವ ನೋಡಿದಾಗಲೇ ಭಾಸ್ಕರ್ಗೆ ಅವನನ್ನು ತಡೆಯೋದಿಕ್ಕೆ ಧೈರ್ಯ ಬರಲಿಲ್ಲ. ಮೊದಲೇ ಮುನಿಸಿಕೊಂಡಿದ್ದಾನೆ, ಇನ್ನು ಇದನ್ನೂ ಬೇಡವೆಂದಿದ್ರೆ ಎಲ್ಲಿ ಕೋಪಗೊಳ್ಳುತ್ತಾನೆಂದು ಅವನು ಮೌನವಾದ. ನಂತರ ಅವರೆಲ್ಲರೂ ಹೋಗಿದ್ದು ಅಗ್ನಿಯ ಟೆಕ್ಸ್ಟೈಲ್ ಬಟ್ಟೆ ಅಂಗಡಿಗೆ. ಅಲ್ಲಿ ಮಾಳುವಿಗಾಗಿ ರಾಜಿತಾ ಮತ್ತು ಭೂಮಿ ಸೇರಿ ಬಟ್ಟೆಯನ್ನು ಆಯ್ಕೆ ಮಾಡಿದ್ರು. ಅಲ್ಲಿಗೆ ಆರುವಿಗೂ ಬರಲು ಅಗ್ನಿ ಹೇಳಿದ್ದ. ಮಾಳುವಿಗಾಗಿ ಒಂದು ಸ್ಕೈ ಬ್ಲೂ ಬಣ್ಣದ ಲೆಹಂಗಾವನ್ನು ಆಯ್ಕೆ ಮಾಡಿದ್ರು. ಅಲ್ಲೇ ಇದ್ದ ಜ್ಯುವೆಲರಿ ಸೆಕ್ಷನ್ನಿಂದ ಅದಕ್ಕೆ ತಕ್ಕಂಥ ಒಡವೆಗಳನ್ನು ಕೂಡ ಆರಿಸ್ಕೊಂಡ್ರು. ಅವರಿಬ್ಬರು ಸೇರಿ ಎಲ್ಲವನ್ನು ಆರಿಸುವಷ್ಟರಲ್ಲಿ ಭಾಸ್ಕರ್ ಅಗ್ನಿಯ ಕಾಲು ಹಿಡಿಯುವ ಹಂತಕ್ಕೆ ಬಂದಿದ್ದ. ಇನ್ನು ಮುಂದೆ ಏನೇ ಆದರೂ ಮುಚ್ಚು ಮರೆಯಿಲ್ಲದೆ ನಿನ್ನ ಬಳಿನೇ ಹೇಳುತ್ತೇನೆಂದು ಭೂಮಿಯ ಮೇಲೆ ಆಣೆ ಮಾಡಿದ ಮೇಲೇನೆ ಅಗ್ನಿಯ ಕೋಪ ಕೊಂಚ ಶಮನವಾಯಿತು. ಎಲ್ಲರಿಗೂ ಬಟ್ಟೆ ತೆಗೆದುಕೊಂಡ ನಂತರ ಭೂಮಿಗೆ ತನಗಿಷ್ಟವಾದದ್ದನ್ನು ಆಯ್ಕೆ ಮಾಡಲು ಹೇಳಿದಾಗ ಅವಳು ಒಂದು ಕೆಂಪು ಬಣ್ಣದ ಕಾಟನ್ ಸೀರೆಯನ್ನು ಆರಿಸಿಕೊಂಡಳು. ಅದ್ಯಾಕೋ ಮೊದಲ ನೋಟದಲ್ಲೇ ಅವಳಿಗೆ ಅದು ಇಷ್ಟವಾಗಿತ್ತು. ಜೊತೆಗೆ ಅದರ ಬೆಲೆನೂ ಕೂಡ ಕಡಿಮೆ ಇತ್ತು. ಅವಳಿಗೆ ಅದೇ ಇಷ್ಟ ಎಂದು ಹೇಳಿದಾಗ ಆರುವು ಏನೂ ಮಾತನಾಡಲಿಲ್ಲ. ಎಲ್ಲವೂ ಮುಗಿದು ಬಿಲ್ ಕಟ್ಟುವ ಮುನ್ನ ಅಗ್ನಿ ಬಿಲ್ ಮೇಲೆ ಕಣ್ಣಾಡಿಸಿದ. ಅದರಲ್ಲಿದ್ದ ಒಂದು ವಸ್ತುವಿನ ಬೆಲೆಯನ್ನು ನೋಡಿದೊಡನೆ ಅಗ್ನಿ ಕಣ್ಣುಗಳು ಅಲ್ಲೇ ನಿಂತವು. ಜೊತೆಗೆ ಮುಟ್ಟಿದ್ರೆ ರಕ್ತ ಚಿಮ್ಮುವಂತೆ ಅವನ ಮುಖ ಕೆಂಪಾಗತೊಡಗಿತು. ಮನೆಗೆ ಹಿಂದಿರುಗುವಾಗ ದಾರಿಯುದ್ದಕ್ಕೂ ಅಗ್ನಿ ಅಂಥದ್ದೊಂದು ಗಾಢವಾದ ಮೌನಕ್ಕೆ ಶರಣಾಗಿದ್ದ. ನಿಶ್ಚಿತಾರ್ಥದ ಆತಂಕದಿಂದ ಅವನೀಗ ಹೀಗಿರಬಹುದು ಎಂದುಕೊಂಡ ಭಾಸ್ಕರ್ ಬೇಕಂತಲೇ ಅವನ ಬಳಿ ಮಾತನಾಡಲು ಹೋಗಲಿಲ್ಲ. ರಾಜಿತಾರನ್ನ ಅವರ ಮನೆಯ ಬಳಿ ಬಿಟ್ಟು ಭೂಮಿ ಮತ್ತು ಭಾಸ್ಕರ್ನನ್ನ ಮನೆಗೆ ಬಿಟ್ಟ ಅಗ್ನಿ ಒಳಗೆ ಕಾಲಿಡದೆ ಗಾಡಿ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ. ಅಂದು ರಾತ್ರಿನೂ ಅಗ್ನಿ ಮನೆಗೆ ಬರಲಿಲ್ಲ. ಭೂಮಿ ಕಾಲ್ ಮಾಡಿದಾಗ ಅವನು ಕರೆ ಸ್ವೀಕರಿಸಲಿಲ್ಲ. ಬದಲಾಗಿ ಆಮೇಲೆ ಭಾಸ್ಕರ್ಗೆ ಕಾಲ್ ಮಾಡಿ ಮಾರನೇ ದಿನ ಬರುವುದಾಗಿ ಹೇಳಿದ. ಅವಳಿಗೆ ಯಾಕೋ ಬಹಳ ಸಂಕಟವಾಯಿತು. ಎಷ್ಟೇ ಪ್ರಯತ್ನಿಸಿದರೂ ಅಂದು ನಿದ್ರಾದೇವಿ ಅವಳನ್ನು ಕರುಣಿಸಲೇ ಇಲ್ಲ. ಮಾರನೇ ದಿನ ಬೆಳಿಗ್ಗೆನೆ ನಾಣಿ ಅಜ್ಜಿ, ಕೇಶವ್ ತಾತ ಮತ್ತು ರಾಜಿತಾ ಮನೆಗೆ ಬಂದರು. ನಿಶ್ಚಿತಾರ್ಥಕ್ಕೆ ಕರೆಯುವಂತಹ ವಿಶೇಷವಾದ ಬಂಧುಗಳಾದರೂ ಇಲ್ಲದಿದ್ದರೂ ಮನೆಯಲ್ಲಿದ್ದವರಿಗೆಲ್ಲ ಕೆಲಸದಲ್ಲಿ ತಲ್ಲೀನರಾಗಿದ್ದರು. ರಾಜೇಂದ್ರನಿಗೆ ವಿಷಯ ತಿಳಿಸ್ತಾ ಇದ್ದೀರಾ ಎಂದು ರಾಜಿತಾ ಕೇಳಿದಾಗ ಭಾಸ್ಕರ್ ತನ್ನ ತೀಕ್ಷ್ಣವಾದ ನೋಟದಲ್ಲೇ ಅದಕ್ಕೆ ಉತ್ತರಿಸಿದ. ಅಂದು ಸಂಜೆಯ ಹೊತ್ತಿಗೆ ಅಗ್ನಿ ಮನೆಗೆ ಬಂದವನೇ ಸ್ನಾನ ಮುಗಿಸಿ ಕೋಣೆಗೆ ಸೇರಿದಾಗ ಭೂಮಿ ಮುನಿಸಿನಿಂದಲೇ ಅವನ ಬೆನ್ನಿಗೆ ಮುಖವನ್ನೊರಗಿಸಿಕೊಂಡಳು. ಇದೇನ್ರಿ, ನಿನ್ನೆ ಹೋದವರು ಒಮ್ಮೆನೂ ಕಾಲ್ ಮಾಡಿ ಮಾತನಾಡಲಿಲ್ವಲ್ಲ? ರಾತ್ರಿಯೆಲ್ಲ ನನಗೆ ನಿದ್ದೆನೇ ಬರಲಿಲ್ಲ, ಅವಳು ಸಂಕಟದಿಂದಲೇ ಹೇಳಿದ್ಲು. ಭಾಮಿಗೆ ನಾಳೆ ಹಾಕಿಕೊಳ್ಳಲು ಆ ಕವರ್ನಲ್ಲಿ ಬಟ್ಟೆ ಇದೆ, ತೆಗೆದು ನೋಡು. ಅಗ್ನಿಯಿಂದ ದೂರ ಸರಿದ ಭೂಮಿ ಅಚ್ಚರಿಯಿಂದ ಅವನನ್ನು ನೋಡಿದ್ಲು. ನನ್ನ ಮುಖ ನೋಡಲು ಹೇಳಿದ್ದಲ್ಲ, ಆ ಬಟ್ಟೆ ನೋಡು. ಅವನ ಧ್ವನಿ ಕೊಂಚ ಕಠಿಣವಾಗಿತ್ತು. ನನಗೆ ಬಟ್ಟೆ ತೆಗೆದುಕೊಂಡಿದ್ದೇನಲ್ವೇ? ನಿನ್ನ ಈ ಕೀಳರಿಮೆಯ ಬುದ್ಧಿ ಹೋಗಲು ನಾನಿನ್ನೂ ಏನು ಮಾಡಬೇಕು ಭೂಮಿ? ಅವನ ಆ ಪ್ರಶ್ನೆಗೆ ಅವಳು ಮೂಕಳಾದಳು. ಈಗ ಉತ್ತರಿಸಲು ಭೂಮಿ ಭದ್ರಾಗೆ ಏನಾದರೂ ಕಷ್ಟವಾಗ್ತಾ ಇದೆಯಾ? ನಾನು ಅಗ್ನಿ, ಸುಮ್ಮನಿರು. ನಾನು ನಿನ್ನನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ನೀನು ನನ್ನ ಬಳಿ ಹೀಗೆ ನಡೆದುಕೊಳ್ತಾ ಇರೋದು ನನಗೆ ಸಹಿಸಿಕೊಳ್ಳಲಾಗ್ತಾ ಇಲ್ಲ. ನಿನಗಿನ್ನು ನನ್ನ ಮೇಲೆ ಒಂದು ರೀತಿಯ ಅಂತರವಿದೆ ಭೂಮಿ. ನಾನು ನಿನ್ನನ್ನು ಪ್ರೀತಿಸಿದ್ದು ಈಗಿರುವ ನಿನ್ನ ಅಣ್ಣನನ್ನು ಅಥವಾ ನಿನ್ನ ಬೇರೆ ಸಂಬಂಧಿಕರನ್ನೋ ನೋಡಿಯಲ್ಲ. ನಿನ್ನ ಬದುಕಿನ ಒಂಟಿತನ ಮತ್ತು ಬಡತನವನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸಿದೆ. ಆದರೆ ನಾನೇನು ಹೇಳೋದಿಲ್ಲ ಬಿಡು. ನಿನಗಿಷ್ಟವಾದ ಬಟ್ಟೆಯನ್ನೇ ನೀನು ಹಾಕೋ, ನಾನೇನು ವಾದ ಮಾಡೋದಿಲ್ಲ. ಆ ಮಾತಿಗೆ ಭೂಮಿಯ ಕಣ್ಣುಗಳು ತುಂಬಿ ಬಂದವು. ಅಗ್ನಿ, ಆ ಬಟ್ಟೆ ನನಗೆ ನಿಜಕ್ಕೂ ಇಷ್ಟವಾಗಿತ್ತು. ಅದಕ್ಕೆ ಆಮೇಲೆ ಅದರ ಬೆಲೆನೂ ಕಡಿಮೆ ಇದೆ ಎಂದಾಗ ನನಗೇನೂ ಅನ್ನಿಸ್ಲಿಲ್ಲ. ಅಗ್ನಿ ಅವಳ ಮಾತಿಗೆ ಕಾಯ್ದೆ ಹಾಸಿಗೆ ಮೇಲೆ ಮಲಗಿದ. ನಾನು ಊಟ ಮಾಡಿಕೊಂಡೇ ಬಂದಿದ್ದೀನಿ, ನನ್ನನ್ನು ಕರಿಬೇಡ. ಭೂಮಿಗೆ ಉಸಿರುಗಟ್ಟಿದಂತಾಗತೊಡಗಿತು. ಊಟ ಮುಗಿಸಿ ಕೋಣೆಗೆ ಬಂದರೂ ಅವಳಿಗೆ ನಿದ್ದೆ ಬರಲಿಲ್ಲ. ಹೊರಗೆ ಹೋಗಿ ಜಗುಲಿಯ ಮೇಲೆ ಕುಳಿತು ಕತ್ತಲಲ್ಲೇ ದಿಟ್ಟಿಸಿ ತೊಡಗಿದಳು. ಎದೆಯೊಳಗೆ ಏನೇನೋ ತುಮುಲಗಳು ಕುದಿಯುತ್ತಿವೆ. ಯಾರ ಬಳಿಯೂ ಮುಕ್ತವಾಗಿ ಹೇಳಿಕೊಳ್ಳಲಾಗುತ್ತಿಲ್ಲ. ಹಾಗೆ ಕುಳಿತಿದ್ದವಳು ಎಷ್ಟೊತ್ತಿಗೋ
ಅಲ್ಲೇ ನಿದ್ದೆಗೆ ಜಾರಿದ್ದಳು. ಬೆಳಗಿನ ಜಾವ ಕಣ್ಣು ಬಿಟ್ಟಾಗ ಜಗುಲಿಯ ಕುರ್ಚಿಯ ಮೇಲೆ ಕಾಲು ಚಾಚಿಕೊಂಡು ಹೊರಗೆ ಮಲಗಿದ್ದ ಅಗ್ನಿಯನ್ನು ಅವಳು ನೋಡಿದಳು. ಅವಳ ಎದೆಯೊಳಗೆ ಗರಗಸದಿಂದ ಸೀಳಿದಂಥ ವೇದನೆಯಾಯಿತು. ಸ್ನಾನ ಮುಗಿಸಿ ಅಡುಗೆ ಮನೆಗೆ ಹೋಗಿ ಚಹಾ ಮಾಡಿ ಲೋಟಕ್ಕೆ ಸುರಿದುಕೊಂಡು ಹೊರಬರುವಷ್ಟರಲ್ಲಿ ಅಗ್ನಿ ಕೋಣೆಗೆ ಹೋಗಿ ಮಲಗಿದ್ದ. ತನ್ನನ್ನೇ ಉಸಿರಾಗಿಸಿಕೊಂಡಿರುವ ತನ್ನ ಗಂಡನಿಗೆ ತಾನೇ ನೋವು ಕೊಡುತ್ತಿದ್ದೇನಲ್ಲ ಎಂದು ನೆನೆದು ಅವಳ ಕಣ್ಣುಗಳು ತೇವಗೊಂಡವು. ಬೆಳಗ್ಗೆ 10:30ಗೆ ಮನೆಯಿಂದ ಹೊರಡಬೇಕಿದ್ದರಿಂದ ಎಲ್ಲರೂ ಅವಸರದಲ್ಲಿದ್ದರು. ಭೂಮಿ ಬೇಗನೆ ಕೈಕಾಲು ತೊಳೆದುಕೊಂಡು ಬಟ್ಟೆ ಬದಲಾಯಿಸಲು ಕೋಣೆಗೆ ಹೋದಾಗ ಅಲ್ಲಿ ಅಗ್ನಿ ಇದ್ದ. ಅವಳನ್ನು ನೋಡಿಯೂ ನೋಡದಂತೆ ಅವನು ಮೊಬೈಲ್ ತೆಗೆದುಕೊಂಡು ಹೊರ ನಡೆಯಲು ಮುಂದಾದಾಗ ಭೂಮಿ ಅವನ ಕೈ ಹಿಡಿದಳು. ಯಾಕೆ ನನ್ನ ಬಳಿ ಹೀಗೆ ಮಾಡ್ತಿದ್ದೀರಾ? ನನ್ನ ಜೊತೆ ಇರೋದಕ್ಕೆ ನಿಮಗೆ ಇಷ್ಟವಿಲ್ವೆಂದರೆ ನನ್ನನ್ನು ಬಿಟ್ಟು ಹೋಗಿ. ಅಗ್ನಿ ಅವಳತ್ತ ತೀಕ್ಷ್ಣವಾಗಿ ನೋಡ್ದ. ನಾನಂಥದ್ದೊಂದು ಕಷ್ಟದ ಪರಿಸ್ಥಿತಿಯಲ್ಲಿ ಬೆಳೆದವಳಾಗಿದ್ದರಿಂದ ಅಷ್ಟು ದುಬಾರಿ ಆದದ್ದನ್ನು ತೆಗೆದುಕೊಳ್ಳಲು ನನ್ನ ಮನಸ್ಸು ಒಪ್ಪೋದಿಲ್ಲ. ಏನೋ ಒಂದು ನನ್ನನ್ನು ಹಿಂದಕ್ಕೆ ಎಳೆಯುವಂತೆ ಅನ್ನಿಸ್ತಾ ಇದೆ ಅಷ್ಟೇ ಹೊರತು ನಾನೇನು ಬೇಕಂತಲೇ ಮಾಡಿದ್ದಲ್ಲ. ಅದನ್ನು ಕೇಳಿದೊಡನೆ ಅಗ್ನಿ ಮುಗುಳ್ನಗುತ್ತಲೇ ಅವಳನ್ನು ತನ್ನ ಎದೆಗೆ ಎಳೆದುಕೊಂಡ. ಒಂದು ಮಾತನ್ನು ಕೇಳುವುದಕ್ಕಾಗಿಯೇ ಕಣೆ ಹುಚ್ಚಿ, ನಾನಿಷ್ಟೆಲ್ಲ ಕಷ್ಟಪಟ್ಟಿದ್ದು ಇದನ್ನೇ ಕೀಳರಿಮೆ ಅಂತ ಕರೆಯೋದು. ಅಗ್ನಿ ಬೇಡ, ನಾನು ದುಡಿಯುತ್ತಾ ಇರೋದನ್ನು ನಿನಗಾಗಿನೂ ಹೌದು ಭೂಮಿ, ಅದನ್ನು ನೀನೆಂದೂ ಮರಿಬಾರ್ದು. ನೀನು ಹೀಗೆ ವಿನಾಕಾರಣ ಬೇಡವಾದ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡಾಗ ನಾನು ಒಬ್ಬ ಮನುಷ್ಯನೇ ತಾನೇ ಭೂಮಿ. ನಿನಗಿಷ್ಟವಾದ ಬಟ್ಟೆಯನ್ನೇ ನೀನು ಹಾಕೋ. ಬೆಲೆ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ನಾನು ನಿನ್ನ ಮೇಲೆ ರೇಗಿದ್ದಲ್ಲ. ನೀನು ಮನಸ್ಸಿನಲ್ಲಿ ತುಂಬಿಕೊಂಡಿರುವ ಆ ಕೀಳರಿಮೆಯ ಬುದ್ಧಿಯನ್ನು ಕಂಡು ನನಗೆ ಕೋಪ ಬಂದದ್ದು. ಮೊದಲು ಇದನ್ನು ಇಲ್ಲಿಯೇ ಕಿತ್ತು ಬಿಸಾಕಿ ಆಮೇಲೆ ಮುಂದೆ ಸಾಗು. ಇಲ್ಲದೇ ಇದ್ದರೆ ದೊಣ್ಣೆ ತೆಗೆದುಕೊಂಡು ಬಾರಿಸ್ತೀನಿ ನೋಡು. ಇನ್ನು ತಡ ಮಾಡಬೇಡ, ಹೋಗಿ ನಿನಗಿಷ್ಟವಾದದನ್ನೇ ಹಾಕ್ಕೊಂಡು ಬಾ. ಸಮಯ ಬಹಳ ಆಯಿತು. ಅವಳು ಆಯ್ಕೆ ಮಾಡಿದ ಸೀರೆಯನ್ನು ಅವಳ ಕೈಗಿಟ್ಟು ಅವನ ಹಾಸಿಗೆಯ ಮೇಲೆ ಒರಗಿದ. ಅವನು ಹೊರಗೆ ಹೋಗುವುದಿಲ್ಲವೆಂದು ತಿಳಿದೊಡನೆ ಭೂಮಿ ಮುಜುಗರದಿಂದಲೇ ರವಿಕೆಯನ್ನು ಕೈಗೆತ್ತಿಕೊಂಡಳು. ನಾನು ನೋಡದೇ ಇರೋದು ಏನಾದರೂ ಇದೆನಾ? ಅವನು ಹಾಗೆ ಮಲಗಿಕೊಂಡೇ ಮೊಬೈಲ್ ನೋಡುತ್ತಾ ಕಾಮೆಂಟ್ ಮಾಡಿದ್ದನ್ನು ಕೇಳಿ ಅವಳು ಬೇಗನೆ ತಿರುಗಿ ನಿಂತು ರವಿಕೆ ಧರಿಸಿ ಸೀರೆ ಉಡಲು ಶುರು ಮಾಡಿದಳು. ರೀ, ಅತ್ತೆಯನ್ನ ಒಮ್ಮೆ ಕರಿತೀರಾ? ಯಾಕೆ ಕಂದ? ಅದಕ್ಕೆ ನಾನಿಲ್ವಾ? ಅಗ್ನಿ ಹಾಗೆ ಹೇಳುತ್ತಲೇ ಅವಳ ಸೊಂಟಕ್ಕೊಮ್ಮೆ ಚಿವುಟಿ ಅವಳನ್ನು ಎತ್ತಿ ಹಾಸಿಗೆಯ ಮೇಲೆ ನಿಲ್ಲಿಸಿದ. ಸೀರೆಯ ನೆರಿಗೆಗಳನ್ನು ಅಚ್ಚುಕಟ್ಟಾಗಿ ಮಡಚಿ ಸಿಕ್ಕಿಸುವ ಮುನ್ನ ಅವಳ ಹೊಕ್ಕಳಿನ ಮೇಲೆ ಅವನ ತುಟಿಗಳು ಮೆಲ್ಲನೆ ಸ್ಪರ್ಶಿಸಿದವು. ಅಗ್ನಿ! ಭೂಮಿಯ ದೇಹ ನವಿರಾಗಿ ಕಂಪಿಸಿತು. ಸುಮ್ಮನಿರೆ. ತುಂಟನ್ನು ನಗುವಿನೊಂದಿಗೆ ನೆರಿಗೆಗಳನ್ನು ಸಿಕ್ಕಿಸಿ ಸೆರಗನ್ನು ಕೂಡ ಮಡಚಿ ಪಿನ್ ಹಾಕಿದ. ಅವಳನ್ನು ಹಾಸಿಗೆಯಿಂದ ಕೆಳಗಿಳಿಸಿ ನಿಲ್ಲಿಸಿದ ಅಗ್ನಿ ಹಿಂದಿನ ದಿನ ತಾನು ತಂದಿದ್ದ ಕವರ್ನಿಂದ ಕೊಂಚ ದೊಡ್ಡದಿದ್ದ ಜುಮುಕಿ ಮತ್ತು 2 ಬಳೆಗಳನ್ನು ತೆಗೆದುಕೊಟ್ಟ. ಇದನ್ನೆಲ್ಲ ಹಾಕಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿ ಕೂದಲು ಜಡೆ ಕೂಡ ಹೆಣೆದು ಮಲ್ಲಿಗೆ ಹೂವನ್ನು ಮುಡಿಯಬೇಕು ಆಯ್ತಾ ಎಂದು ಎಲ್ಲರೂ ನನ್ನ ಹೆಂಡತಿಯನ್ನು ನೋಡಿ ಬೆರಗಾಗಬೇಕು. ಅಗ್ನಿಯ ಗಡ್ಡವನ್ನು ಮೆಲ್ಲಗೆ ಎಳೆದು ಅವಳು ಬೇಗನೆ ತಯಾರಾಗತೊಡಗಿದಳು. ಅವಳು ಸಿಂಗಾರಗೊಂಡು ಹೊರ ಬಂದಾಗ ಅಗ್ನಿಯ ಕಣ್ಣುಗಳು ಅವಳ ಮೇಲೇನೆ ನೆಟ್ಟಿದ್ದವು. ಹಾಂ, ಸೀರೆಯಲ್ಲಿ ಬಹಳ ಸುಂದರವಾಗಿ ಕಾಣ್ತಿದ್ದೀಯಾ. ಇನ್ಮುಂದೆ ನನ್ನನ್ನು ಬಿಟ್ಟು ಹೋಗ್ತೀಯಾ? ಹಾಂ, ಹೇಳಕ್ಕಾಗಲ್ಲ. ಈಗ ಹೋಗಿ ರೆಡಿಯಾಗಿ ಬನ್ನಿ. ಅಷ್ಟು ಹೇಳಿ ಭೂಮಿ ರಾಜುತಾರ ಬಳಿ ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.